ಅಪ್ಡೇಟ್ ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಎಸ್ಐಟಿ ಅವರು ಕೇಳಲಿದ್ದಾರೆ. ಹೆಚ್ಚಿನ ವಿಚಾರಣೆ ಮತ್ತಷ್ಟು ಸ್ಥಳದಲ್ಲಿ ಮಹಜರು ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಮನವಿಯನ್ನ ಮಾಡಿಕೊಳ್ಳುವಂಥದ್ದು. ನಿನ್ನೆಯವರೆಗೂ ಕೂಡ ಚಿನ್ನಯ್ಯನ ವಿಚಾರಣೆಯನ್ನ ಎಸ್ಐಟಿ ಅವರು ನಡೆಸಿದ್ರು. ಇನ್ನು ಕೂಡ ಸ್ಥಳ ಮಹಜರನ್ನು ಮಾಡೋದು ಬಾಕಿ ಇದೆ ಬಹಳ ಜಾಗಗಳಲ್ಲಿ. ಸೊ ಹಾಗಾಗಿ ಈಗ ಕಸ್ಟಡಿಗೆ ಬೇಕು ಅನ್ನುವಂಥದ್ದನ್ನು ಎಸ್ಐಟಿ ಅವರು ಕೇಳಿಕೊಳ್ತಾ ಇದ್ದಾರೆ. ವಿಚಾರಣೆಯನ್ನು ಕೂಡ ಮಾಡಬೇಕಾಗಿದೆ. ಮೂಲ ಸೂತ್ರಧಾರ ಯಾರು ಅನ್ನುವಂಥದ್ದನ್ನ ಅವನಿಂದನೇ ಬಾಯಿ ಬಿಡಿಸಬೇಕಾಗಿದೆ. ಯಾರು ಅವನ ಮೊದಲ ಸಂಪರ್ಕವನ್ನ ಮಾಡಿದ್ದು, ಅದಾದ ನಂತರ ಅವ್ರು ಹೇಗೆ ಇವನನ್ನ ಕರ್ಕೊಂಡು ಬಂದರು, ಅದಾದ ನಂತರ ಹೇಗೆ ಅವರು ದೆಹಲಿಗೆ ಹೋದರು, ದೆಹಲಿಯಲ್ಲಿ ಯಾರನ್ನ ಭೇಟಿಯಾದರು, ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ದೆಹಲಿಯಿಂದ ಯಾವ ಸೂಚನೆಗಳೆಲ್ಲ ಬರೋಕ್ಕೆ ಶುರುವಾದವು, ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸ ಇದೆ. ಹಾಗಾಗಿ ಈಗ ಎಸ್ಐಟಿ ಅವರು ಮತ್ತೆ ಕಸ್ಟಡಿಗೆ ಕೇಳುವಂಥದ್ದಿದೆ. ನ್ಯಾಯಾಲಯ ಎಷ್ಟು ದಿನ ಕಸ್ಟಡಿಗೆ ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. 4 ದಿನ, ಯಾಕಂದರೆ ಈಗಾಗಲೇ 10 ದಿನ ಕೊಟ್ಟಾಗಿತ್ತು. ಇನ್ನೊಂದು 4 ದಿನ ಅಥವಾ ಇನ್ನೂ ಒಂದು ವಾರ ಏನಾದರೂ ಕೊಡುವಂಥ ಸಾಧ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಮತ್ತೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಈಗ ಒಟ್ಟು ಸಾಮಾನ್ಯವಾಗಿ ಕಸ್ಟಡಿಗೆ ಕೊಡಬೇಕು, ವಿಚಾರಣೆ ಕೊಡಬೇಕು ಅಂದರೆ 14 ದಿನಗಳವರೆಗೂ ಕೂಡ ಕೊಡ್ತಾರೆ ಸಾಮಾನ್ಯವಾಗಿರುವಂಥ ಇದರ ಪ್ರಕಾರ. ಈಗಾಗಲೇ 10 ದಿನ ಮುಗಿದು ಹೋಗಿದೆ. ಹಾಗಾಗಿ ಇನ್ನೊಂದು 3 ಅಥವಾ 4 ದಿನಗಳ ಮಾತ್ರ ಕೊಡೋ ಸಾಧ್ಯತೆಯೇ ಹೆಚ್ಚು ಅಂತ ಹೇಳ್ಬೋದಲ್ವಾ ಸುಕ್ಪಾಲ್? ಅರುಣ್ ಖಂಡಿತ ಇವತ್ತಿಗೆ 12 ದಿನಗಳು ಕಳೆದಿದೆ. ಹಾಗಾಗಿ ಇನ್ನೊಂದು 3 ದಿನಗಳ ಕಾಲ 4 ದಿನಗಳ ಕಾಲ ಕೊಡುವಂತ ಸಾಧ್ಯತೆ ಇದೆ. SIT ಅಧಿಕಾರಿಗಳು 10 ದಿನ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಇನ್ನೂ ಸಾಕಷ್ಟು ವಿಚಾರಣೆಗಳು ಬಾಕಿ ಇದೆ, ಸಾಕಷ್ಟು ಮಹಜರು ಪ್ರಕ್ರಿಯೆಗಳು ಬಾಕಿ ಇದೆ. ಹಾಗಾಗಿ ಅದೆಲ್ಲವನ್ನ ಮಾಡಲಿಕ್ಕೆ ಒಂದು 10 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅನ್ನುವಂಥದ್ದನ್ನು SIT ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಕೇಳ್ತಾರೆ. ಆದರೆ ಸುಮಾರು ಒಂದು 3-4 ದಿನಗಳ ಕಾಲ ಕೊಡುವಂಥ ಸಾಧ್ಯತೆಗಳಿರುವಂಥದ್ದು. ಇದರಲ್ಲಿ ಆತನ ಮೂಲ ಸ್ಥಾನ ಆಗಿರುವಂಥ ಮಂಡ್ಯ ಮತ್ತು ತಮಿಳುನಾಡು ಈ ಭಾಗದಲ್ಲಿ ಮಹಜರ್ ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಆತ ಉಜಿರೆಯಲ್ಲಿ ವಾಸ್ತವ್ಯ ಇದ್ದಂಥ ತಿಮ್ಮರೋಡಿಯ ಮನೆಯನ್ನ ಶೋಧ ಮಾಡಲಾಗಿತ್ತು, ಅಲ್ಲಿ ಮಹಜರ್ ಮಾಡಲಾಗಿತ್ತು. ಆ ಬಳಿಕ ಉಜಿರೆಯಲ್ಲಿರುವಂಥ ಹಳ್ಳಿ ಮನೆ ರೆಸ್ಟೋರೆಂಟ್ನಲ್ಲೂ ಆತನ ಮಹಜರನ್ನು ಮಾಡಲಾಗಿತ್ತು. ಅದರ ಜೊತೆಗೆ ಈಗ ಜಯಂತ್ನ ಬೆಂಗಳೂರಿನಲ್ಲಿರುವಂಥ ಮನೆಯಲ್ಲೂ ಮಹಜರ್ ಮಾಡಲಾಗಿದೆ. ಈಗ ಇನ್ನು ಉಳಿದಿರುವಂಥದ್ದು ತಮಿಳುನಾಡು ಮತ್ತು ಮಂಡ್ಯದಲ್ಲಿ. ಹಾಗಾಗಿ ಅಲ್ಲಿಗೆ ಆರೋಪಿಯನ್ನು ಕರ್ಕೊಂಡೋಗಿ ಅಲ್ಲಿ ಮಹಜರ್ ಮಾಡಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲಿಕ್ಕಾಗಿ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿರುವಂಥದ್ದು. ಅದನ್ನು ಇವತ್ತು ಕೇಳ್ತಾರೆ. ಕೇಳಿ ಸಿಕ್ಕಿದ್ರೆ ಅದು 3-4 ದಿನಗಳು ಸಿಕ್ಕಿದ್ರೆ ನೇರವಾಗಿ ಆ ಮುಂದೆ ಬಾಕಿ ಇರುವಂಥ ಏನು ಮಹಜರು ಪ್ರಕ್ರಿಯೆಗಳಿದೆ ಅದನ್ನು ಮಾಡಲಿಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಅರುಣ್. ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.